ಇವತ್ತು ನಾವು ಭೈರವ ಮುದ್ರೆ ಬಗ್ಗೆ ತಿಳಿದುಕೊಳ್ಳೋಣ. ಭೈರವ ಮುದ್ರೆ ಅಂತಂದರೆ ಬಲಗೈ ಕೆಳಗಿದ್ದು ಮೇಲುಗಡೆ ಎಡಗೈಯನ್ನು ತಗೊಂಡು ಈ ರೀತಿ ಏನು ನಾವು ಪೊಸಿಷನ್ ಇಟ್ಕೋತೇವಲ್ಲ, ಇದಕ್ಕೆ ನಾವು ಭೈರವ ಮುದ್ರೆ ಅಂತ. ಈ ಮುದ್ರೆ ಮಾಡುವ ಲಾಭಗಳು ಹೇಳ್ತೇನೆ. ಈ ಮುದ್ರೆ ನಾವು ಹಾಕಿ ಕೂತ್ಕೊಳ್ಳೋದ್ರಿಂದ ಕ್ಲಾಸ್ ರೂಮಲ್ಲಿ ಆಗಿರಬಹುದು ಅಥವಾ ಬಸ್ಸಲ್ಲಾಗಲಿ ಟ್ರೈನಲ್ಲಾಗಲಿ ಪ್ರಯಾಣ ಮಾಡುವಾಗ ಈ ಮುದ್ರೆಯಲ್ಲಿ ನಾವು ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ, ಕಾನ್ಸಂಟ್ರೇಷನ್ ಅಂತ ಕರಿತೀವಿ, ಏಕಾಗ್ರ ಚಿತ್ತವನ್ನು ಜಾಸ್ತಿ ಮಾಡುತ್ತೆ, ಮೈಂಡ್ನ ಕಾಮಾಗಿ ಇಟ್ಕೊಳ್ಳುತ್ತೆ, ಮನಸ್ಥಿತಿ ಯಾವಾಗಲೂ ಶಾಂತವಾಗಿರುತ್ತೆ, ಹಾಗೂ ನಮ್ಮ ಶರೀರದಲ್ಲಿ ಎನರ್ಜಿ ಫ್ಲೋ ಚೆನ್ನಾಗಿರುತ್ತೆ, ಹಾಗೂ ನಮ್ಮ ಮೆದುಳಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ಹಾಗೂ ಸ್ಪಿರಿಚುವಲ್ ಪವರ್ ಆಧ್ಯಾತ್ಮ ಶಕ್ತಿಯನ್ನು ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನೀವು ಎಲ್ಲ ದೊಡ್ಡ ವ್ಯಕ್ತಿಗಳನ್ನು ನೋಡಿರ್ಬೋದು, ಅಥವಾ ಈ ಸ್ವಾಮೀಜಿಗಳಾಗಿರ್ಬೋದು ಅಥವಾ ಗುರುಗಳಾಗಿರ್ಬೋದು, ಎಲ್ಲರೂ ಏನು ಮಾಡ್ತಾರೆ, ಈ ಒಂದು ಮುದ್ರೆಯಲ್ಲಿ ಕೂತ್ಕೊಳ್ಳೋದ್ರಿಂದ ಅವರ ತಮ್ಮ ಶಕ್ತಿಯನ್ನು ಇಮ್ಮಡಿಗೊಳಿಸಿ ತಮ್ಮ ಶಾರೀರಿಕ ಹಾಗೂ ಮಾನಸಿಕ ಶಕ್ತಿಗಳನ್ನು ಒಮ್ಮೆಗೆ ಹೊರಗೆ ಹಾಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಮುದ್ರೆ ಹಾಕುವ ಸಮಯದಲ್ಲಿ ಒಂದು ಮಂತ್ರ ಇದೆ, ನಾನು ಹೇಳ್ಕೊಡ್ತೀನಿ. ಆ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿ, ಇಲ್ಲ ಅಂತಂದರೆ ಬಾಹ್ಯವಾಗಿ ಹೇಳಿದ್ರು ಇನ್ನೂ ಒಳ್ಳೆಯದು. ಹ್ರೀಂ ಶ್ರೀಂ ಭ್ರೀಂ ಪ್ರೌಂ ಪ್ರೇಂ ಪ್ರಹ ಹಣ ಹಣ ದಹ ದಹ ಪಚ ಪಚ ಗ್ರಹಾನ್ ಗ್ರಹಾನ್ ಮಾರಯ ಮಾರಯ ಮರ್ಧಯ ಮರ್ಧಯ ಮಹಾ ಮಹಾ ಭೈರವ ಭೈರವ ರೂಪೇಣ ಧುನಯ ಧುನಯ ಕಂಪಯ ಕಂಪಯ ವಿಘ್ನಯ ವಿಘ್ನಯ ವಿಶ್ವೇಶ್ವರ ಶೋಭಯ ಶೋಭಯ ಕಟು ಕಟು ಮೋಹಯ ಮೋಹಯ ಹುಂ ಫಟ್ ಸ್ವಾಹಾ.